ಆತನಿಗೆ ಹೆಣ್ಮಕ್ಳನ್ನ ಪಟಾಯಿಸೋದು ದೊಡ್ಡ ಕೈಯಾರಿಯಾಗಿತ್ತು. 3-4 ಹೆಣ್ಮಕ್ಳಿಗೆ ಮೋಡಿ ಕೂಡ ಮಾಡಿದ್ದ. 3-4 ತಿಂಗಳಿಗೊಮ್ಮೆ ಒಬ್ಬೊಬ್ಬರನ್ನ ಮದುವೆ ಆಗ್ತಾ ಇದ್ದ. ಇದೇ ರೀತಿ ಹೆಣ್ಣು ಮಗಳೊಬ್ಬಳನ್ನ ಪಟಾಯಿಸಿ ಮದುವೆ ಆಗುವಂತಹ ಸಂದರ್ಭದಲ್ಲಿ ಈತನ ಹೆತ್ತವರು ಇವನ ಕಾಮ ಪುರಾಣವನ್ನ ಬಿಚ್ಚಿಡ್ತಿದ್ದಂತೆ ತಾಳಿ ಕಟ್ಟಿಸಿಕೊಂಡವಳು ಕೂಡ ಶಾಕ್ ಆಗಿದ್ದಾಳೆ. ಲಿಟ್ರಲಿ ದಂಗಾಗಿದ್ದಾಳೆ. ಈಗಿನ ಕಾಲದ ಹೆಣ್ಮಕ್ಳ ಮೈಂಡ್ ಸೆಟ್ ಅದೆಷ್ಟು ವೀಕ್ ಇದೆಯೋ ಅಥವಾ ಹುಡುಗರೇ ಇಷ್ಟೊಂದು ಕಿಲಾಡಿಗಳಿರ್ತಾರೋ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪ್ರೀತಿ ಪ್ರೇಮ ಅಂತ ಬಂದ್ರೆ ನಂಬಿಗೆದ್ದವರಿಗಿಂತ ಸೋತು ಮೋಸ ಹೋದವರೇ ಜಾಸ್ತಿ. ಪ್ರೀತಿ ಹೆಸರಿನಲ್ಲಿ ಪಲ್ಲಂಗದ ಆಟ ಆಡೋರು ಜಾಸ್ತಿ. ಇನ್ಸ್ಟಾಗ್ರಾಮ್ನಲ್ಲಿ ಒಬ್ರು, ಮೆಸೆಂಜರ್ನಲ್ಲಿ ಒಬ್ರು, ವಾಟ್ಸಪ್ನಲ್ಲಿ ಮತ್ತೊಬ್ರು ಅಂತ ಹೀಗೆ ಒಂದೇ ಮೊಬೈಲ್ನಲ್ಲಿ 3-4 ಹುಡುಗಿಯರನ್ನ ಗಿರಿಗಿಟ್ಲೆ ಹೊಡಿಸುವಂತಹ ಐನಾಟಿಗಳಿದ್ದಾರೆ. ಇವನು ಕೂಡ ಇದೇ ಕ್ಯಾಟಗರಿಗೆ ಸೇರಿದವನು. ನೋಡೋದಕ್ಕೆ ಸ್ವಲ್ಪ ಸುಮಾರಾಗಿದ್ದಾನೆ. ಅವರೇಜ್ ಬ್ಯೂಟಿಯನ್ನ ಇಟ್ಕೊಂಡೆ ಹುಡುಗಿಯರನ್ನ ಕಣ್ಣಲ್ಲಿ ಕೊಲ್ತಿದ್ದಂತಹ ಕಿಲಾಡಿ ಇವನು. ಹೋದ ಊರಿನಲ್ಲೆಲ್ಲ ಪ್ರೇಮದ ಪಲ್ಲಂಗದ ಹಾಸಿಗೆಯನ್ನ ಹಾಸ್ತಿದ್ದ. ಈತನ ನವರಂಗಿ ಆಟವನ್ನ ನಂಬಿಕೊಂಡು ಹೆಣ್ಣುಮಕ್ಕಳು ಕಣ್ಣೀರಿಟ್ಟಿದ್ದಾಳೆ. ಮನೆ ಬಿಟ್ಟು ಓಡಿ ಹೋದವಳಿಗೆ ಈಗ ಇವನ ಅಸಲಿ ಸತ್ಯ ಗೊತ್ತಾಗಿದೆ. ಅದಕ್ಕೆ ಇವಳು ಮಹಾಮಂಗಳಾರತಿ ಕೂಡ ಮಾಡಿದ್ದಾಳೆ. ಪ್ರೀತಿಯ ಹೆಸರಲ್ಲಿ ಕಳ್ಳಾಟ, ಹೆಣ್ಣು ಮಕ್ಕಳ ಜೊತೆ ಪಲ್ಲಂಗದಾಟ. ಆ ಊರಲ್ಲೊಂದು, ಈ ಊರಲ್ಲೊಂದು, ಹೋದಲ್ಲೆಲ್ಲ ಲವ್. ಇನ್ನು ಒಂದ್ಸಲ ಇವನ ಬ್ಯಾಕ್ ಗ್ರೌಂಡ್ ಕೇಳಿದ್ರೆ ಸಾಕು, ಇವನ ಹಿಂದೆ ಮುಂದೆ ಹೆಣ್ಮಕ್ಳು ಸುಳಿದಾಡೋದಿಲ್ಲ. ಮಾಡೋದಕ್ಕೊಂದು ಕೆಲಸ ಇಲ್ಲ, ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ, ಶೋಕಿ ಮಾಡ್ಕೊಂಡು ಓಡಾಡೋದು ಇವನ ಹುಟ್ಟು ಕಸುಬು. ಈಗಿನ ಕಾಲದ ಹೆಣ್ಣುಮಕ್ಕಳಿಗೂ ಕೂಡ ಬೇಕಾಗಿರೋದು ಅದೇ ಬಿಡಿ. ಹಿನ್ನೆಲೆ ಮುನ್ನೆಲೆ ನೋಡಲ್ಲ, ಒಳ್ಳೆಯವನ ಕೆಟ್ಟವನ ಅಂತ ತಿಳ್ಕೊಳ್ಳಲ್ಲ. ಬಿಟ್ಟು ಶೋ ಆಫ್ ಕೊಡೋರಿಗೆ ಕ್ಲೀನ್ ಬೋರ್ಡ್ ಆಗಿ ಹೋಗ್ತಾರೆ ಈಗಿನ ಕಾಲದ ಹೆಣ್ಣುಮಕ್ಕಳು. ಈತನ ಪಾಲಿಗೂ ಕೂಡ ಅದೇ ಅಸ್ತ್ರವಾಗಿ ಹೋಗಿಬಿಟ್ಟಿತ್ತು. ಚಿಕ್ಕಬಳ್ಳಾಪುರ ಮೂಲದ ಈತನ ಹೆಸರು ಸಂದೀಪ್ ಅಂತ. 19 ವರ್ಷದ ಈ ಹೆಣ್ಣು ಮಗಳನ್ನ ಪಟಾಯಿಸಿದ್ದ. ಆಕೆ ಹಿಂದೆ ಸುತ್ತಾಡಿ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಬಿಟ್ಟಿದ್ದ. ನೀನಿಲ್ದೆ ನನ್ನ ಜೀವನ ನಶ್ವರ ಅಂತ ಸಿನಿಮಾ ಡೈಲಾಗ್ ಬೇರೆ ಹೊಡೆದಿದ್ದ. ಹೀಗಾಗಿ ಇನ್ಸ್ಟಾಗ್ರಾಮ್ ಬ್ಯೂಟಿಗೆ ಈತನೇ ಮನ್ಮಥನಾಗಿದ್ದ. ಇಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ? ಇನ್ನು ಈ ಸಂದೀಪನ ಪ್ರೇಮದ ಬಲೆಗೆ ಬಿದ್ದವಳು ಜೀವ ಬೇಕಾದರೂ ಬಿಡ್ತೀನಿ, ಆದರೆ ಪ್ರೀತಿಸದ ಹುಡುಗನನ್ನ ಬಿಡಲ್ಲ ಅನ್ನುವಂತಹ ದೃಢ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ಲು. ಸಾಯಿ ಸಂದೀಪನ ಪ್ರೇಮದ ಜಾಲವನ್ನ ಅರಿಯದವಳು ಪ್ರೇಮದ ಗುಂಗಿನಲ್ಲಿ ಮುಳುಗಿ ಹೋಗಿದ್ಲು. ಈ ವಿಷಯ ಹೆತ್ತವರಿಗೆ ಗೊತ್ತಾಗ್ತಾ ಇದ್ದಂತೆ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮದುವೆ ಮಾಡಲ್ಲ ಅಂತ ಹೇಳಿದ್ರು. ಆದ್ರೆ ಈ ಹೆಣ್ಮಗಳು ಒಪ್ಪಬೇಕಲ್ವಾ? 2 ದಿನಗಳ ಹಿಂದೆ ಸಂದೀಪನ ಜೊತೆ ಮನೆ ಬಿಟ್ಟು ಓಡಿ ಹೋಗ್ತಾಳೆ. ಬಳಿಕ ಚಿಂತಾಮಣಿ ತಾಲೂಕಿನ ಕೋಟಗಲ್ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮದುವೆಯನ್ನು ಕೂಡ ಇವರಿಬ್ಬರು ಆದ್ರು ಅನ್ನುವಂತಹ ವಿಷಯ ಬೆಳಕಿಗೆ ಬರುತ್ತೆ. ಯಾವಾಗ ಮಗಳು ಮನೆ ಬಿಟ್ಟು ಹೋಗಿದ್ದಾಳೋ ಅಂತ ಹೆಣ್ಣೆತ್ತವರಿಗೆ ಗೊತ್ತಾಗುತ್ತೋ ಆಗ ಅವರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸನ್ನ ದಾಖಲಿಸಿದ್ದಾರೆ. ಹೀಗಾಗಿ ಹುಡುಗನ ಜಾಡು ಹಿಡಿದು ಪೊಲೀಸರು ಪೊಲೀಸ್ ಠಾಣೆಗೆ ಬರುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಠಾಣೆ ಮುಂದೆ ಹೈಡ್ರಾಮಾ, ಕಳಿಸಿ ಬಿತ್ತು ರಹಸ್ಯ. ಇನ್ನು ನಿನ್ನೆ ಸಂಜೆ ಸಂದೀಪ್ ಹಾಗೂ ಕೀರ್ತನ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅನ್ನೋದು ಹೆತ್ತವರಿಗೆ ಗೊತ್ತಾಗಿತ್ತು. ಹೀಗಾಗಿ ಪೊಲೀಸ್ ಠಾಣೆಗೆ ಬರೋದಕ್ಕೂ ಮೊದಲೇ ಅಡ್ಡ ಹಾಕಿದ್ದಾರೆ. ಕಾರ್ನಲ್ಲಿ ಮಗಳು ಇದ್ದಿದ್ದು ಗೊತ್ತಾಗ್ತಾ ಇದ್ದಂತೆ ಕೆರಳಿ ಕೆಂಡವಾಗಿದ್ರು. ಕಾರಿನ ಗ್ಲಾಸ್ನೆಲ್ಲ ಪುಡಿ ಪುಡಿ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹೆತ್ತವರು. ಕೊನೆಗೆ ಪೊಲೀಸರ ಮಧ್ಯಸ್ಥಿಕೆಯಿಂದ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟರು ಇವರಿಬ್ರು. ಆಗಲೇ ನೋಡಿ ಅಸಲಿ ಸತ್ಯ ಬಯಲಾಗಿದ್ದು. ಪೊಲೀಸ್ ಠಾಣೆಯಲ್ಲಿ ಹೆತ್ತವರು ಕಣ್ಣೀರು ಇಡುತ್ತಿದ್ರೂ ಕೂಡ ಕೀರ್ತನ ಮಾತ್ರ ಕಣ್ಣೆತ್ತಿ ಹೆತ್ತವರನ್ನ ನೋಡಲಿಲ್ಲ. ನಾನು ಮದುವೆಯಾದಂತಹ ಹುಡುಗನನ್ನ ಬಿಟ್ಟು ಬರಲ್ಲ ಅಂತ ಹಠಕ್ಕೆ ಬಿದ್ದು ಬಿಟ್ಟಿದ್ಲು. ಸಂದೀಪನಂತಹ ಒಳ್ಳೆ ಹುಡುಗ ಜನ್ಮ ಜನ್ಮಕ್ಕೂ ನನಗೆ ಸಿಗಲ್ಲ ಅಂತ ಉದ್ದುದ್ದ ಭಾಷಣ ಬೇರೆ ಬಿಗಿದು ಬಿಟ್ಲು ಈ ಪುಣ್ಯಾತ್ಕೀರ್ತಿ. ಆದ್ರೆ ಹೆತ್ತವರು ಸತ್ಯವಾದಂತಹ ವಿಷಯವನ್ನ ತೆಗೆದು ಇಡ್ತಾ ಇದ್ದ ಹಾಗೆ ಕೀರ್ತನ ಕಂಗಾಲಾಗಿ ಹೋಗಿಬಿಟ್ಲು. ಪ್ರಿಯಕರನ ಪೋಲಿ ಆಟ ಗೊತ್ತಾಗ್ತಾ ಇದ್ದ ಹಾಗೆ ಕುಸಿದು ಬಿಟ್ಲು ಕೀರ್ತನ. ಸಂದೀಪ ಅಂತಿಂತ ಆಸಾಮಿಯಲ್ಲ, ಹೆಣ್ಣು ಮಕ್ಕಳ ಪಾಲಿನ ಪೋಲಿ ಮಾಸ್ಟರ್ ಆಗಿದ್ದ. ಇವನಿಗೆ ಮದುವೆ ಆಗೋದೇ ಒಂದು ದೊಡ್ಡ ಕಯಾಲಿ. ಏನೂ ಇಲ್ಲ ಅಂದ್ರೂ 4-5 ಯುವತಿಯರ ಬಾಳಲ್ಲಿ ಚೆಲ್ಲಾಟವನ್ನ ಆಡಿದಂತಹ ಭೂಪ ಇದ್ದ. 3 ತಿಂಗಳಿಗೊಮ್ಮೆ ಯುವತಿಯರನ್ನ ಬದಲಾಯಿಸ್ತಿದ್ದಂತೆ. 4-5 ಮದುವೆ ಆಗಿದ್ರೂ ಕೂಡ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಕೂಡ ಎಸಗಿದ್ದ ಅನ್ನುವಂತಹ ಕೇಸ್ನಲ್ಲಿ ಲಾಕ್ ಆಗಿದ್ದಂತೆ. ಯಾವಾಗ ಈ ವಿಷಯ ಎಲ್ಲ ಹೊರಗೆ ಬಂತೋ ಕೀರ್ತನ ದಂಗಾಗಿ ಹೋಗಿದ್ದಾಳೆ. ನೀನು ಬೇಡ, ನೀನು ಕಟ್ಟಿದ ತಾಳಿಯೂ ಬೇಡ ಅಂತ ಪ್ರಿಯಕರನ ಮುಖದ ಮೇಲೆ ಆ ತಾಳಿಯನ್ನ ಕಿತ್ತೆಸೆದು
ಹೆತ್ತವರ ಜೊತೆ ವಾಪಸ್ ಹೋಗಿದ್ದಾಳೆ ಕೀರ್ತನ. ಇದಕ್ಕೆ ಹೇಳೋದು, ಪ್ರೀತಿ ಗೀತಿ ಅಂತ ಮನಸ್ಸು ಒಪ್ಪಿಸುವ ಮೊದಲು 100 ಬಾರಿ ಯೋಚನೆ ಮಾಡಬೇಕು. ಹೆತ್ತವರು ಹೇಳೋ ಮಾತನ್ನ ಒಂದ್ಸಲ ಕಿವಿ ಕೊಟ್ಟು ಕೇಳಬೇಕು. ಯಾವ ಹೆತ್ತವರು ಕೂಡ ಮಕ್ಕಳ ಬದುಕು ಹಾಳಾಗಲಿ ಅಂತ ಯೋಚನೆ ಮಾಡಲ್ಲ. ಹಿಂದೆ ಮುಂದೆ ಗೊತ್ತಿಲ್ಲದವರ ಹಿಂದೆ ಬೀಳೋದಕ್ಕೂ 100 ಬಾರಿ ನಾವು ಯೋಚನೆ ಮಾಡಬೇಕು. ಕ್ರೈಮ್ ಬ್ಯೂರೋ, ಚಿಕ್ಕಬಳ್ಳಾಪುರ, ರೆಬಲ್ ಟಿವಿ.